ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹಸಿ ಮಾವಿನಕಾಯಿಯಿಂದ ಉಪ್ಪಿನಕಾಯಿ ಹಾಕೋದು ಯಾವ ಥರ ಅಂತ ನೋಡೋಣ ಬನ್ನಿ. ನಾನಿಲ್ಲಿ 20 ಕಾಯಿ ಮಾವಿನಕಾಯಿನ ಈ ಥರ ಉದ್ದು ಕಟ್ ಮಾಡ್ಕೊಂಡಿದ್ದೆ. ನೀವು ಚಿಕ್ಕ ಚಿಕ್ಕ ಪೀಸ್ ಬೇಕಾದರೂ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಗಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನ ಈ ಥರ ಬಿಡಿಸ್ಕೊಂಡು ಒಂದು ಕುಟ್ಟೋ ಕಲ್ಲಲ್ಲಿ ಈ ಥರ ಪ್ರೆಸ್ ಮಾಡ್ಕೊಂಬಿಡಿ. ಹಾಗೆ ಬೇಕಾದರೂ ಹಾಕ್ಕೋಬೋದು ನೀವು. ಇವಾಗ ಮಾವಿನಕಾಯಿ ಏನು ತೊಗೊಂಡಿದ್ವಲ್ವ, ಒಂದು 20 ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೇ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 6 ಸ್ಪೂನ್ ಆಗೋವಷ್ಟು ಸಾಸಿವೆ, ಒಂದು 4 ಸ್ಪೂನ್ ಆಗೋವಷ್ಟು ಮೆಂತೆಕಾಳನ್ನ ಈ ಥರ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲೇನು ಹುರಿದಿಲ್ಲ, ಹಸಿವನ್ನೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ ಒಂದು 15ರಿಂದ 20 ಮಾವಿನಕಾಯಿ ಚಿಕ್ಕದಿತ್ತು, ಅದ್ರದ್ದು ಮಾವಿನಕಾಯಿದು ಮೆಜರ್ಮೆಂಟ್ ಹೇಳ್ತಿದ್ದೀನಿ. ನೀವು ದೊಡ್ಡದಾಗಿ ತೊಗೊಂಡಿದ್ರೆ 1 ಸ್ಪೂನ್ ಆಗೋವಷ್ಟು ಸಾಸಿವೆ ಮತ್ತು ಮೆಂತೆಕಾಳನ್ನ ಎಕ್ಸ್ಟ್ರಾ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ಅದನ್ನು ಕೂಡ ಮಾವಿನಕಾಯಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು 2 ಸ್ಪೂನ್ ಆಗೋವಷ್ಟು ಅರಿಶಿನ ಮತ್ತು ಖಾರಕ್ಕೆ ನೋಡಿ ನೀವು ಖಾರ ಪುಡಿ ಹಾಕ್ಕೋಬೇಕು. ನಮ್ಮದು ಸ್ವಲ್ಪ ಖಾರ ಕಡಿಮೆ ಇತ್ತು, ಅದಕ್ಕಾಗಿ ಒಂದು 4ರಿಂದ 5 ಸ್ಪೂನ್ ಆಗೋವಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಇನ್ನೂ ಜಾಸ್ತಿ ಬೇಕಿತ್ತಪ್ಪ ಅಂತಂದರೆ ಹಾಕ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಇಡೀ ಬೆಲ್ಲದ ಪುಡಿ ಹಾಕ್ಕೋಬೇಕು. ಅಂದರೆ ಬೆಲ್ಲ ಜಜ್ಜಿ ಹಾಕಿರ್ತೀವಲ್ವ, ಆ ಪೌಡ್ರನ್ನ ಮಾವಿನಕಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕಿಷ್ಟೇ ನೋಡಿ, ಉಪ್ಪು, ಖಾರ ಪುಡಿ, ಮೆಂತೆಕಾಳು, ಸಾಸಿವೆ ಮತ್ತು ಅರಿಶಿನ ಪುಡಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾವಿನಕಾಯಿನ ಹಾಕ್ಕೊಂಡ್ಬಿಡ್ಬೋದು. ಮಿನಿಮಮ್ ಇದು 1 ವರ್ಷದವರೆಗೂ ಇಟ್ಕೋಬೋದು, ಏನೂ ಕೆಡಲ್ಲ. ಮಾವಿನಕಾಯಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೋಡಿರಿ, ಇವಾಗ ಈ ಥರ ಎಲ್ಲ ಬೆರೆತ್ಕೊಂಡು ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ನೀವು ಮಾವಿನಕಾಯಿ ಮುಳುಗೋವಷ್ಟು ಎಣ್ಣೆ ಹಾಕ್ಕೊಳೋದು ಆ ಥರ ಎಲ್ಲ ಏನು ಮಾಡಬೇಡಿ. ಇದನ್ನು ಹಾಗೆ ತಿನ್ನಕ್ಕಂತೂ ಸಖತ್ ಟೇಸ್ಟ್ ಇರುತ್ತೆ. ಬೆಲ್ಲ ಎಲ್ಲ ನೀರು ಬಿಟ್ಕೊಂಡ್ಮೇಲಂತೂ ಸೂಪರಾಗಿ ಆಗುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲ ಬಿಟ್ಕೊಂಡ್ಮೇಲಂತೂ ಸಖತ್ ಟೇಸ್ಟ್ ಇರುತ್ತೆ. ಈ ಉಪ್ಪಿನಕಾಯಿ ಅಂತೂ ಇನ್ಸ್ಟೆಂಟಾಗೆ ಮಾಡಿಬಿಡ್ಬೋದು, ಸಖತ್ತಾಗಿರುತ್ತೆ. ನೈಟ್ ಏನಾದರೂ ಉಪ್ಪಿನಕಾಯಿ ಹಾಕಿದರೆ ಮಾರ್ನಿಂಗೇ ತಿನ್ಬೋದು, ಅಷ್ಟು ಸೂಪರಾಗಿರ್ತಕ್ಕಂಥ ಉಪ್ಪಿನಕಾಯಿ ಇದು. ಇನ್ಸ್ಟೆಂಟಾಗೆ ಮಾಡ್ಬೋದು. ನಿಮ್ಗೆ ಏನಾದರೂ ಈ ಉಪ್ಪಿನಕಾಯಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ. ನೋಡಿರಿ, ಇವಾಗ ಒಂದು 4 ಟೀ ಸ್ಪೂನ್ ಆಗೋವಷ್ಟು ಎಣ್ಣೆನ ಬಿಸಿ ಮಾಡಿ ತಣ್ಣಗೆ ಹಾಕ್ಬಿಟ್ಟಿದ್ದೆ. ತಣ್ಣಗಾದ್ಮೇಲೆ ನೀವು ಉಪ್ಪಿನಕಾಯಿಗೆ ಹಾಕ್ಕೋಬೇಕು. ಬಿಸಿ ಬಿಸಿ ಎಣ್ಣೆನ ಹಾಕ್ಲಿಕ್ಕೆ ಹೋಗಬೇಡಿ, ಅದು ಮಾತ್ರ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಬಿಸಿ ಎಣ್ಣೆ ಹಾಕಿದರೆ ಉಪ್ಪಿನಕಾಯಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತಣ್ಣಗಾಗಿರ್ತಕ್ಕಂಥ ಎಣ್ಣೆನೇ ಹಾಕ್ಕೋಬೇಕು. ನಾನಿಲ್ಲಿ 4ರಿಂದ 5 ಟೀ ಸ್ಪೂನ್ ಅಷ್ಟೇ ತೊಗೊಂಡಿರೋದು. ನೀವು ಮಾವಿನಕಾಯಿ ಕಲಿಸ್ಬೇಕಾದ್ರೇ ಗೊತ್ತಾಗ್ಬಿಡುತ್ತೆ ಎಣ್ಣೆ ಕರೆಕ್ಟಾಗಿ ಹಾಕಿದ್ದೀವಿ ಅಂತ. ಎಣ್ಣೆ ಜಾಸ್ತಿ ಮೇಲೆ ತೇಲ್ ಬರಬಾರ್ದು, ಅಷ್ಟು ಉಪ್ಪಿನಕಾಯಿಗೂ ಎಣ್ಣೆ ಹತ್ಕೊಂಡಿರ್ಬೇಕಷ್ಟೇ. ಅದ್ರ ಮೇಲೆ ನಿಂತ್ಕೊಳ್ಳೋ ಥರ ಏನಂದರೆ ಜಾಸ್ತಿ ತೇಲೋ ಥರ ಹಾಕಕ್ಕೆ ಹೋಗಬೇಡಿ, ಅಷ್ಟು ಹಾಕಿದರೆ ಸಾಕು. ಇನ್ನು ಏನಾದರೂ ನಿಮಗೆ ಕಡಿಮೆ ಅನಿಸಿತಪ್ಪ ಅಂದರೆ ಇನ್ನೂ ಸ್ವಲ್ಪ ಬಿಸಿ ಮಾಡಿ ತಣ್ಣಗಾದ್ಮೇಲೆ ಬೇಕಂದರೆ ಹಾಕ್ಕೋಬೋದು. ಕಲಸಿದ ಮೇಲೆ ಎಲ್ಲ ಕಾಯಿಗೂ ಎಣ್ಣೆ ಹತ್ಕೊಂಡಿರಬೇಕು. ನಾವೇನು ಸಾಸಿವೆ ಪುಡಿ ಮತ್ತು ಮೆಂತೆಕಾಳು ಅದೆಲ್ಲ ಮಿಕ್ಸಿ ಮಾಡಿ ಹಾಕಿರ್ತೀವಲ್ವ, ಅದೆಲ್ಲ ಎಣ್ಣೆಲಿ ಬೆರೆತು ಕಾಯಿಗೆಲ್ಲ ಪೂರ್ತಿ ಈ ಥರ ಅಂಟ್ಕೊಂಡಿರಬೇಕು. ಇದೇ ಈ ಟೈಮಲ್ಲಿ ತಿಂದರೂ ಕೂಡ ಸಖತ್ತಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಎಣ್ಣೆ ಹಾಕಿದ ತಕ್ಷಣ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಉಪ್ಪಿನಕಾಯಿದು, ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದನ್ನು ಒಂದು ನೈಟ್ ಬಿಟ್ಟರೆ ಸಾಕು, ನೀವು ಮಾರ್ನಿಂಗೇ ತಿನ್ಬೋದು, ಅಷ್ಟು ಚೆನ್ನಾಗಿದ್ದು ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಇದನ್ನು ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕ್ಬಿಡಿ. ಹಾಕಿದ ಮೇಲೆ 1-2 ದಿನ ಬಿಟ್ಟ ಮೇಲೆ ತೋರಿಸ್ತಿದ್ದೀನಿ ನಾನು ವಿಡಿಯೋ. ಬೆಲ್ಲ ಮತ್ತು ಕಲ್ಲುಪ್ಪೆಲ್ಲ ಹಾಕಿದ್ನಲ್ವ, ಅದೆಲ್ಲ ಕರ್ಕೊಂಡು ಈ ಥರ ಲಿಕ್ವಿಡ್ ಥರ ಆಗಿ ಕಾಯಿಗೆಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ನೀವು ಇದನ್ನು ಅನ್ನದ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ತಿನ್ಬೇಕಂದ್ರೆ ಸಖತ್ತಾಗಿರುತ್ತೆ. ಹೊಸದಾಗಿ ಉಪ್ಪಿನಕಾಯಿ ಹಾಕ್ಕೋಬೇಕಪ್ಪ ಮನೇಲಿ ಒಂದು 10ರಿಂದ 15 ಕಾಯಿ ಮಾವಿನಕಾಯಿ ಇದೆ, ಯಾವ ಥರ ಹಾಕ್ಕೋಬೇಕು ಅಂತ ಟೆನ್ಷನ್ ಬೇಡ. ಈ ವಿಡಿಯೋನ ನೋಡಿಕೊಂಡು ನೀವು ಮಾಡಿಬಿಟ್ರೆ ಪರ್ಫೆಕ್ಟಾಗಿ ಮಾಡ್ಕೊಂಬಿಡ್ತೀರಾ, ಸಖತ್ತಾಗಿರುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.